ನಾವು ಹೊರ್ನಾಡಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಶೃಂಗೇರಿಗೆ ಹೊರಡೋಣ ಅಂತ ಹೊರಟಿದ್ವಿ. ಹಾಗೋ ಈಗ ಶೃಂಗೇರಿಗೆ ಬಂದ್ವಿ. ಶೃಂಗೇರಿಗೆ ಬಂದರೂ ಫುಲ್ಲು ರಶ್ ಅಂದರೆ ರಶ್ಶು. ಕಾರ್ ಪಾರ್ಕ್ ಮಾಡೋಕ್ಕೂ ಜಾಗ ಇರಲಿಲ್ಲ. ಹಾಗೋ ಈಗೋ ಅಲ್ಲೋ ಒಂದು ಕಡೆ ಕಾರ್ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನ ಕಡೆ ಹೊರಡೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ಈ ಆಟೋಡ ಸಾಮಾನೆಲ್ಲ ನೋಡ್ತಿದ್ರೆ ನಮ್ಮ ಬಾಲ್ಯ ನೆನಪಾಗ್ತಿತ್ತು. ನಾವು ನಮ್ಮ ತಂದೆ ತಾಯಿಗಳ ಜೊತೆ ದೇವಸ್ಥಾನಕ್ಕೆ ಬಂದಾಗ ನಮ್ಗೆ ಅದು ಕೊಡಿಸಿ ಇದು ಕೊಡಿಸಿ ಅಂತ ಕೇಳಿದಾಗ ಕುಂಡಿ ಮೇಲೆ 4 ಕೊಡ್ಬಿಟ್ಟು ಕರ್ಕೊಂಡು ಹೋಗೋರು. ಬಟ್ ಈಗಿನ ಮಕ್ಳುಗಳು ಆ ಥರ ಅಲ್ವಲ್ಲ. ಅವ್ರು ಏನು ಕೇಳ್ತಾರೋ ಅದನ್ನು ಅಲ್ಲೇ ಕೊಡಿಸ್ಬಿಡ್ಬೇಕು. ಇಲ್ಲಾಂದರೆ ನಮಗೆ 4 ಹೊಡೆಯೋ ರೇಂಜಲ್ಲಿ ಇರ್ತಾರೆ ಅವರು. ನಾವು ಹಾಗೋ ಹೀಗೋ ಮಾಡಿ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ನನಗೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದಂಗೆ ಫುಲ್ಲು ಖುಷಿ. ಯಾಕಂದರೆ ನಾನು ತುಂಬ ವರ್ಷಗಳಾದಮೇಲೆ ಈ ದೇವಸ್ಥಾನಕ್ಕೆ ಬಂದಿದ್ದೆ. ಅದು ನೋಡ್ತಾ ಇದ್ದಂಗೆ ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಎಷ್ಟೇ ಸ್ಟ್ರೈನ್ ಇದ್ದರೂ ನಮಗೇನೂ ಆಗಿಲ್ಲ ಅನ್ನೋ ಥರನೇ ಇತ್ತು. ಮತ್ತು ಅಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು, ರಶ್ ಇತ್ತು. ಆದರೂ ನಮಗೇನು ಅನ್ನಿಸ್ತಾನೆ ಇರಲಿಲ್ಲ. ನಾವು ಫುಲ್ ದೇವಸ್ಥಾನ ಎಲ್ಲ ಒಂದು ರೌಂಡ್ ಫುಲ್ಲು ಹೊಡ್ಕೊಂಡು ಸರಿ ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ದೇವಸ್ಥಾನದ ಹತ್ರ ಹೋದ್ವಿ. ಈ ದೇವಸ್ಥಾನಕ್ಕೊಂದು ಕತೆ ಇದೆ ಗೊತ್ತಾ ಗೈಸ್ ನಿಮಗೆ? ಏನಪ್ಪ ಅಂತ ಅಂದರೆ 8ನೇ ಶತಮಾನದಲ್ಲಿ ಶಂಕರಾಚಾರ್ಯರು ತುಂಗಾ ನದಿ ಹತ್ರ ಬಂದಾಗ ಸರ್ಪ ಒಂದು ಕಪ್ಪೆನ ಕಾಯ್ತಿತ್ತಂತೆ. ಅದನ್ನು ನೋಡಿಬಿಟ್ಟು ಆವಾಗಲೇ ಅವರು ಇದೊಂದು ದೈವಿಕ ಸ್ಥಳ, ಇದೊಂದು ದೈವಿಕ ಸಂಕೇತ ಅಂತ ಅಂದ್ಬಿಟ್ಟು ಇಲ್ಲಿ ಶಾರದಾಂಬೆನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ರತಿಷ್ಠಾಪನೆ ಮಾಡಿದ್ರಂತೆ. ಆ ಶಂಕರಾಚಾರ್ಯರಿಗೆ ಆವಾಗಲೇ ಗೊತ್ತಿತ್ತು ಇದೊಂದು ಪುಣ್ಯ ಸ್ಥಳ ಅಂತ. ನಿಜವಾಗ್ಲೂ ಇಲ್ಲಿ ಶೃಂಗೇರಿಯಲ್ಲಿ ಯಾರ್ಯಾರಿದ್ದಾರೋ ವಾಸವಾಗಿ ಅವರೆಲ್ಲ ನಿಜ ಪುಣ್ಯ ಮಾಡಿರೋರೆ. ಅವ್ರಿಗೇನಾದ್ರು ಮನಸ್ಸಿಗೆ ಬೇಜಾರಾದರೆ, ಏನಾದ್ರು ಒಂದು ಸ್ವಲ್ಪ ಏನಾದ್ರು ಅನ್ನಿಸ್ತಾ ಇದ್ದರೆ ತಕ್ಷಣ ಈ ದೇವಸ್ಥಾನಕ್ಕೆ ಬಂದುಬಿಟ್ರೆ ಎಂಥ ನೋವಿದ್ರು ಎಂಥ ಕಷ್ಟ ಇದ್ದರೂ ಅದೊಂಥರ ನಿವಾರಣೆ ಥರ ಆಗಿಬಿಡುತ್ತೆ ಅವ್ರಿಗೆ. ನಾನು ದರ್ಶನ ಎಲ್ಲ ಮುಗಿಸ್ಕೊಂಡು ಸರಿ ಆಚೆ ಬಂದೆ. ನನಗೆ ದೇವಸ್ಥಾನದಿಂದ ಹೋಗೋಕ್ಕೆ ಮನಸ್ಸಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿತ್ತು. ಹಾಗೆ ಅಲ್ಲೊಂದು ವಾಗ್ದೇವಿ ವಿದ್ಯಾಭ್ಯಾಸ ಸ್ಥಳ ಅಂತ ಇತ್ತು. ಅಲ್ಲೋಗಿ ನೋಡ್ತಾ ಇದ್ದೆ, ತುಂಬ ಖುಷಿಯಾಯಿತು. ಯಾಕೆ ಗೊತ್ತಾ, ಎಲ್ಲ ತಂದೆ ತಾಯಿಗಳಿಗೂ ಅವ್ರವ್ರ ಮಕ್ಳುಗಳು ಒಳ್ಳೆ ಉನ್ನತ ಸ್ಥಾನದಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಕಲ್ತ್ಕೊಂಡು ಒಳ್ಳೆ ವ್ಯಕ್ತಿಗಳಾಗಬೇಕಂತ ಆಸೆ ಇದ್ದೇ ಇರುತ್ತೆ. ಯಾರ್ಯಾರು ಸ್ಕೂಲಿಗೆ ಕಳಿಸಿಲ್ವೋ ಅವ್ರ ಮಕ್ಕಳೆಲ್ಲ ಫಸ್ಟ್ ಇಲ್ಲಿಗೆ ಕರ್ಕೊಬಂದು ವಿದ್ಯಾಭ್ಯಾಸ ಮಾಡಿಸ್ತಾಯಿದ್ರು. ಆಮೇಲೆ ಈ ಕಡೆ ಬಂದರೆ ನಮ್ಮ ಗಜರಾಜರ ಎಲ್ರಿಗೂ ದರ್ಶನ ಕೊಟ್ಟು ಅದಾದಮೇಲೆ ಆಶೀರ್ವಾದ ಮಾಡ್ತಾಯಿದ್ರು. ಸರಿ ನಾವು ಗಜರಾಜನ ಹತ್ರ ಎಲ್ಲ ಆಶೀರ್ವಾದ ತೊಗೊಂಡು ಸರಿ ನೆಕ್ಸ್ಟು ಇನ್ನೆಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಇವನು ಪಾಪ ವಾಂತಿ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದ್ದ. ಆ ಶೃಂಗೇರಿ ಶಾರದಾಂಬೆ ಹತ್ರ ಕೇಳ್ಕೊಪ್ಪ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು ನಾನು ನಿಮ್ಮೆಲ್ರಿಗೂ ಬೇಡ್ಕೊಂಡು